ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನ್ಫಿ ಫಾರ್ಮ್. ಸೊ ಇವತ್ತಿನ ವಿಡಿಯೋದ ವಿಷಯ ಏನಪ್ಪ ಅಂತ ಹೇಳಿದೆ, ನಾವು ಸಾಕುವಂಥ ನಮ್ಮ ಅಕ್ವೇರಿಯಂ ಫಿಶ್ ಅರೋಣ ಫಿಶ್ ಉಂಟಲ್ಲ, ಸೊ ವಾಸ್ತು ಫಿಶ್. ಸೊ ಅರೋಣ ಫಿಶ್ಗೆ ಯಾವ ರೀತಿ ಅದನ್ನು ಕೇರ್ ಮಾಡಬೇಕಂತ ಹೇಳಿ ಇನ್ನಷ್ಟು ವಿಷಯವನ್ನು ಹೇಳ್ತೇನೆ ಸರಿ ಈ ವಿಡಿಯೋದಲ್ಲಿ. ಅದರ ಬಗ್ಗೆನೇ ಇನ್ನಷ್ಟು ವಿಷಯವನ್ನು ಅದರ ಅರೋಣ ಫಿಶ್ನ ಬಗ್ಗೆ ಇನ್ನಷ್ಟು ವಿಷಯವನ್ನು ಹೇಳಲಿಕ್ಕಿದ್ದೇನೆ ಸರಿಯಾ. ಅದರ ಟ್ಯಾಂಕ್ ಸೈಜ್ ಹೇಗೆ ಮತ್ತು ಅದರ ಫುಡ್ಡು ಯಾವ ರೀತಿ ನಾವು ಫುಡ್ ಹಾಕಬೇಕು, ಸೊ ಇದ್ರ ಬಗ್ಗೆ ಯಾವುದೆಲ್ಲ ಡಿಸೀಸ್ ಬರುತ್ತೆ, ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಫುಲ್ಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸರಿಯಾ. ಸೊ ಈ ವಿಡಿಯೋ ಅರೋಣ ಫಿಶ್ ಸಾಕುವಂಥ ಅಥವಾ ಅರೋಣ ಫಿಶನ್ನು ಸಾಕಬೇಕು ಅಂತ ಹೇಳಿರುವಂಥ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಸರಿಯಾ. ಹಾಗೆಯೇ ನೀವೊಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದೆ, ನಮ್ಮ ವಿಡಿಯೋವನ್ನು ಹೊಸದಾಗಿ ನೋಡ್ತಿದ್ದೀರಿ ಅಂತ ಹೇಳಿದೆ, ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟಲ್ಲಿ ಇಡಿ. ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶಿನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ, ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಸರಿಯಾ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡುವ. ಸೊ ಮುಖ್ಯವಾಗಿ ಈ ಅರೋಣ ಫಿಶನ್ನು ಸಾಕ್ತಿರಲ್ಲ ನೀವು, ಸೊ ಈ ಅರೋಣ ಫಿಶನ್ನು ಸಾಕುವಾಗ ಅದಕ್ಕೆ ಮುಖ್ಯವಾಗಿ ಅಂದರೆ ಇದು ಒಂದು ಮಾನ್ಸ್ಟರ್ ಫಿಶ್, ನಿಮ್ಗೆ ಗೊತ್ತಿರ್ಬೋದು ಅಲ್ವಾ. ಸೊ ಇದು ಸ್ವಲ್ಪ ದೊಡ್ಡದಾಗ್ತದೆ, ಸುಮಾರು ಒಂದು 2 ಫೀಟ್ 3 ಫೀಟ್ವರೆಗೂ ದೊಡ್ಡದಾಗ್ತದೆ ಸರಿಯಾ. ಸೊ ಹಾಗಾಗಿ ಇದಕ್ಕೆ ಬಹಳ ಒಂದು ದೊಡ್ಡದಾದಂಥ ಒಂದು ಟ್ಯಾಂಕ್ ಸ್ಪೇಸ್ ಕೊಡಬೇಕು ನೀವು. ಟ್ಯಾಂಕ್ ಸೈಜ್ ಬಹಳ ಒಂದು ದೊಡ್ಡದಾಗಿರುವಂಥ, ಮತ್ತು ಇನ್ನೊಂದು ಆದಷ್ಟು ದಪ್ಪ ಗ್ಲಾಸ್ ಅಂದ್ಕೊಡಿ, ಒಂದು 10 mm 12 mm. ಸೊ ಆ ಥರದ ಗ್ಲಾಸ್ ಅಂದ್ಕೊಡಿ ಸರಿಯಾ. ಸೊ ಆ ಥರದ ಗ್ಲಾಸನ್ನು ಕೊಟ್ಟು ಬಹಳ ಒಂದು ಜಾಸ್ತಿ ಸ್ಪೇಸ್ ಕೊಟ್ಟು ಸಾಕಿದರೆ ಈ ಅರೋಣ ಫಿಶ್ ತುಂಬಾ ಒಂದು ಇದಾಗಿರುತ್ತೆ, ತುಂಬಾ ಒಂದು ಹ್ಯಾಪಿಯಾಗಿರುತ್ತೆ ಸರಿಯಾ. ಸೊ ಅದು ಅಲ್ಲದೆ ಇದಕ್ಕೆ ಉಂಟಲ್ವಾ, ಸೊ ನೀರಿನ ಕ್ವಾಲಿಟಿ ತುಂಬ ಮುಖ್ಯ. ಈ ಅರೋಣ ಫಿಶ್ಶಿಗೆ ನೀರಿನ ಕ್ವಾಲಿಟಿ ತುಂಬ ಮುಖ್ಯ ಸರಿಯಾ. ಸೊ ಹಾಗಾಗಿ ದಯವಿಟ್ಟು ನೀವು ಈ ಅರೋಣ ಫಿಶನ್ನು ಸಾಕುವಾಗ ನೀರಿನ ಕ್ವಾಲಿಟಿಯನ್ನು ಆದಷ್ಟು ಮೇಂಟೈನ್ ಮಾಡಿ ಸರಿಯಾ. ಸೊ ಏನಂತ ಹೇಳಿದರೆ, ಒಂದು ಒಳ್ಳೆಯ ರೀತಿಯ ಫಿಲ್ಟರನ್ನು ಹಾಕಿ, ಒಳ್ಳೆಯ ರೀತಿಯಿಂದ ಫಿಲ್ಟರನ್ನು ಹಾಕಿ, ಆ ಫಿಲ್ಟರಲ್ಲಿ ನೋಡಿ ಆ ಫಿಲ್ಟರನ್ನು ದಯವಿಟ್ಟು ಉಂಟಲ್ವ ಒಂದು ವಾರದಲ್ಲಿ 1-2 ಸರಿ ಆದರೂ ಅದು ಕ್ಲೀನ್ ಮಾಡ್ತೀರಿ ಓಕೆನಾ. ಸೊ ಕ್ಲೀನ್ ಮಾಡಿದಷ್ಟು ಅದರ ಕೆಲಸ ಜಾಸ್ತಿ ಆಗುತ್ತೆ. ಫಿಲ್ಟರದ್ದು ಕೆಲಸ ಉಂಟಲ್ವ, ನೀವು ಎಷ್ಟು ಅದನ್ನು ಕ್ಲೀನ್ ಮಾಡಿ ಇಡ್ತೀರಾ ಸೊ ಅಷ್ಟು ಡಸ್ಟನ್ನು ಒಳಗೆ ತಗೊಳ್ತದೆ ಓಕೆನಾ. ಸೊ ಒಂದು ವೇಳೆ ನೀವು ಕ್ಲೀನ್ ಮಾಡದೇ ಇದ್ದರೆ ಸೊ ಅದರಲ್ಲಿ ಕೆಮಿಕಲ್ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಸೊ ಅದೇ ನೀರನ್ನು ಪುನಃ ಒಂದು ರಿಟರ್ನ್ ಮಾಡ್ತಾರಲ್ವಾ, ನೀರನ್ನು ಎಳ್ಕೊಂಡು ಅದೇ ನೀರನ್ನು ರಿಟರ್ನ್ ಮಾಡ್ತಾರಲ್ವಾ. ಸೊ ಆವಾಗ ಈ ಅರೋಣ ಫಿಶ್ಗೆ ಡಿಸೀಸ್ ಬರುವಂಥ ಚಾನ್ಸಸ್ ಜಾಸ್ತಿ ಓಕೆನಾ. ಸೊ ಅದು ಅಲ್ಲದೆ ಅದು ನೀರನ್ನು ಆದಷ್ಟು ಅಷ್ಟೊಂದು ಕ್ಲೀನ್ ಮಾಡೋದಿಲ್ಲ, ಡಸ್ಟ್ ಇದ್ದರೆ ಅಷ್ಟೊಂದು ಕ್ಲೀನ್ ಮಾಡೋದಿಲ್ಲ. ಸೊ ಹಾಗಾಗಿ ನೀವು ಒಂದು ಇದನ್ನು ಫಿಲ್ಟರನ್ನು ಒಂದು ವಾರದಲ್ಲಿ 2 ಸರಿ ಆದರೂ ಸರಿಯಾ. ಸೊ ವಾರದಲ್ಲಿ 2 ಸರಿ ಆದರೂ ಕಂಪಲ್ಸರಿ ಮಾಡಲೇಬೇಕು. ತಪ್ಪಿತು ಅಂತ ಹೇಳಿ ಆದರೆ 1 ಸರಿ ಆದರೂ ನೀವು ಮಾಡಲೇಬೇಕು ಓಕೆನಾ. ಸೊ 1 ಸರಿ ಆದರೂ ನೀವು ಕ್ಲೀನ್ ಮಾಡಿ ಇಟ್ಟರೆ ಮಾತ್ರ ಸೊ ನೀರು ಕೂಡ ಕ್ಲೀನಾಗಿರುತ್ತೆ. ಸೊ ಅರೋಣ ಫಿಶ್ ಕೂಡ ಒಂದು ಹೆಲ್ದಿಯಾಗಿರುತ್ತೆ. ಸೊ ನೀರಿನ ಕ್ವಾಲಿಟಿ ಅನ್ನೋದು ಈ ಅರೋಣ ಫಿಶ್ಶಿಗೆ ತುಂಬಾ ಮುಖ್ಯವಾಗಿರುತ್ತೆ. ಯಾಕಂತ ಹೇಳಿದರೆ ಅದು ನೋಡಿ, ಒಂದು ನೀರೊಂದು ಎಷ್ಟೊಂದು ಕ್ಲೀನಾಗಿದ್ದರೆ ಮಾತ್ರ, ಈಗ ನೀವು ನೋಡಿರ್ಬೋದು, ಈಗ ನೀರೊಂದು ಕ್ಲೀನಾಗಿದ್ದರೆ ಮಾತ್ರ ಅದು ತುಂಬಾ ಆ್ಯಕ್ಟಿವ್ ಆಗಿರುತ್ತೆ. ಅದು ಅಲ್ಲದೆ ಮೋಟ್ರು ಒಂದು ಏನು ಏರ್ ಪಂಪ್ ಉಂಟಲ್ವ, ಆ ಒಂದು ಏರ್ ಪಂಪು ಚಾಲಾಗಿದ್ದರೆ ಮಾತ್ರ, ಅಂದರೆ ಒಂದು ರನ್ ಆಗ್ತಿರುವಾಗ ಮಾತ್ರ ಆ ಒಂದು ಫಿಶ್ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ. ಸೊ ನೀರೆಷ್ಟು ಏನೋ ಒಂದು ಅಲ್ಗಾಡ್ತದೆ ನೋಡಿ, ಸೊ ಆ ರೀತಿಯಲ್ಲಿ ಆವಾಗ ಮಾತ್ರ ಈ ಅರೋಣ ಫಿಶ್ ಹ್ಯಾಪಿಯಾಗಿರುತ್ತೆ ಓಕೆನಾ. ಸೊ ಹಾಗಾಗಿ ಒಳ್ಳೆ ಕ್ವಾಲಿಟಿಯ ಇದು ಏರೇಷನ್ ಕೊಡುವಂಥದ್ದು ಏರ್ ಪಂಪ್, ಅಂದರೆ ಇದು ಫಿಲ್ಟರ್ ಕೊಡುವಂಥದ್ದು ತುಂಬಾ ಮುಖ್ಯ ಓಕೆನಾ. ಸೊ ಈ ಅರೋಣ ಫಿಶ್ ಉಂಟಲ್ವ, ಸೊ ಅರೋಣ ಫಿಶ್ ಸುಮಾರು ಒಂದು ಈ ನಮ್ಮ ಇದರಲ್ಲಿ ಬದುಕುವಂಥ ಫಿಶ್ ಯಾವುದು, ನಮ್ಮದು ಇದುಂಟಲ್ಲ ಕಾಡು, ದೊಡ್ಡ ನದಿ ಉಂಟಲ್ವ. ಸೊ ದೊಡ್ಡ ನದಿಯಲ್ಲಿದ್ದು ಈ ಅರೋಣ ಫಿಶ್ ಸುಮಾರು ಒಂದು 4 ಫೀಟ್ವರೆಗೆ ಬೆಳೀತದೆ, 4.25 ಫೀಟ್ 5 ಫೀಟ್ವರೆಗೂ ಬೆಳೀತದ್ದು ಒಂದು ಇದುಂಟು ಓಕೆನಾ. ಸೊ ರೆಕಾರ್ಡ್ ಉಂಟು, 5 ಫೀಟ್ವರೆಗೂ ಬೆಳೀತದೆ ಇದು. ಯಾಕಂತ ಹೇಳಿದರೆ ಇದರಲ್ಲಿ ಒಂದು ನೇಚರಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಇನ್ವಾಲ್ವ್ಮೆಂಟ್ ಸಿಗ್ತದೆ ಒಂದು ಫಿಶ್ಶಿಗೆ, ಈ ಅರೋಣ ಫಿಶ್ಶಿಗೆ ಉಂಟಲ್ವ. ಸೊ ಅರೋಣ ಫಿಶ್ಶಿಗೆ ಬದುಕಲಿಕ್ಕೆ ನೇಚರಲ್ಲಿ ಎಲ್ಲ ರೀತಿಯಿಂದ ಸಿಗ್ತದೆ ಅದಕ್ಕೆ ಸರಿಯಾ. ಸೊ ಯಾವಾಗ ಬೇಕೋ ಆವಾಗ ಅದಕ್ಕೆ ಬೇಕಾದ ರೀತಿಯ ಫುಡ್ ಸಿಗ್ತದೆ ಓಕೆನಾ. ಸೊ ನಾವು ನೋಡಿ ಒಂದು ಟೈಮ್ ಒಂದು ಫಿಕ್ಸ್ ಮಾಡಿರ್ತೀವಿ, ಈ ಟೈಮಿಗೆ ಮಾತ್ರ ಒಂದು ಫೀಡನ್ನು ಹಾಕಬೇಕಂತೇಳಿ ಒಂದು ಫಿಕ್ಸ್ ಮಾಡಿರ್ತೀವಿ ಅಲ್ವಾ. ಸೊ ಅದಕ್ಕೆ ಅರೋಣ ಫಿಶ್ಶಿಗೆ ನೇಚರಲ್ಲಿ ಇರುವಾಗ, ಅಂದರೆ ನೇಚರಲ್ಲಿ ಬದುಕುವಾಗ ಉಂಟಲ್ವ, ಇದು ಯಾವುದೇ ಒಂದು ಫುಡ್ ಕಂಡೀಷನ್ ಇರೋದಿಲ್ಲ ಅದಕ್ಕೆ, ಅದಲ್ಲದೆ ಒಂದು ಹ್ಯಾಪಿಯಾಗಿರುತ್ತೆ. ಯಾಕಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು, ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೇನೆ, ಫಿಶನ್ನು ನ್ಯಾಚುರಲ್ ವೇಯಲ್ಲಿ ಸಾಕಿದರೆ ಮಾತ್ರ ಫಿಶ್ ಹ್ಯಾಪಿಯಾಗಿರುತ್ತೆ.
ಯಾಕಂತ ಹೇಳಿದರೆ ಈಗ ನಾವು ಆರ್ಟಿಫಿಷಿಯಲ್ ಆಗಿ ಫಿಶನ್ನು ರೆಡಿ ಮಾಡಿರ್ಬೋದು, ಆದರೆ ಅದರ ಮೂಲ, ಈಗ ಯಾವುದೇ ಒಂದು ಫಿಶ್ಶಿನ ಮೂಲ ಆಗಲಿ, ಸೊ ಅದು ಆ ಮೂಲ ಆಗಿರೋದು ಒಂದು ನ್ಯಾಚುರಲಿ ಬದುಕೇ ಇರುವಂಥದ್ದು ಫಿಶ್, ಓಕೆನಾ. ಸೊ ಈಗ ನಾವು ಕಲರ್ ಫಿಶನ್ನೆಲ್ಲ ಮಾಡಿರ್ಬೋದು, ಈಗ ನೀವು ನೋಡ್ತಿರ್ಬೋದು, ಅದಕ್ಕೆಲ್ಲ ಆರ್ಟಿಫಿಷಿಯಲ್ ಆಗಿ ಕಲರ್ ಕೊಟ್ಟಿರ್ತಾರೆ, ಓಕೆನಾ. ಅದು ನಿಜವಾದ ಕಲರ್ ಅಂತ ಹೇಳಿಕ್ಕೆ ಬರೋದಿಲ್ಲ, ಅದು ನಿಜವಾಗಿ ಅದಕ್ಕೆ ಆರ್ಟಿಫಿಷಿಯಲ್ ಆದ ಕಲರ್, ಅಂದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಕೆಮಿಕಲ್ ಎಲ್ಲ ಮಾಡಿ, ಅಂದರೆ ಫಿಶ್ಶಿಗೆ ಬೇಕಾದ ರೀತಿಯಲ್ಲಿ ಇದು ಮಾಡಿ ರಿಸರ್ಚ್ ಮಾಡಿ, ಸೊ ಆ ನಂತರ ಫಿಶ್ಶಿಗೆ ಒಂದು ಕಲರ್ ಸಿಂಪಡಿಸಿ ಇದು ಮಾಡಿರ್ತಾರೆ ಹೊರತು ಅದು ನಿಜವಾದಂಥ ಕಲರ್ ಅಲ್ಲ. ನಿಜವಾಗಿ ಅದು ಒಂದು ವೈಟ್, ಒಂದು ಸದಾ ಒಂದು ಡಲ್ ಆಗಿರೋ ಒಂದು ವೈಟಲ್ಲಿ ಇರ್ತದೆ ಫಿಶ್. ಅದು ನಿಜವಾದ ಕಲರ್ ಅಂದರೆ ಒಂದು ಡಲ್ ಆಗಿರುವಂಥ ಇದರಲ್ಲಿ ಇರ್ತದೆ. ಸೊ ಏನು ಗೊತ್ತುಂಟಾ, ಡಲ್ ಅಂದರೆ ವೈಟ್ ಕಲರ್, ಸೊ ಡಲ್ಲಾಗಿ, ತುಂಬ ಡಲ್ಲಾಗಿರ್ತದೆ, ತುಂಬ ಡಲ್, ಅಷ್ಟೊಂದು ಬ್ರೈಟ್ನೆಸ್ ಇರೋದಿಲ್ಲ ಫಿಶ್ಶಿಗೆ. ಸೊ ಇದು ನಿಜವಾದ ಕಲರ್, ಅದು ಮಾತ್ರ ನಿಜವಾದ ಕಲರ್, ಅದು ಯಾವುದು ವೈಟಾಗಿ ಸ್ವಲ್ಪ ಡಲ್ಲಾಗಿರ್ತದಲ್ಲ, ಸೊ ಅದು ನಿಜವಾದ ಕಲರ್. ಇದೆಲ್ಲ ಆರ್ಟಿಫಿಷಿಯಲ್ ಆಗಿರುವಂಥ ಕಲರ್, ಅಂದರೆ ಇದಕ್ಕೆ ಬೇರೆ ಬೇರೆ ರೀತಿಯ ಕೆಮಿಕಲ್, ಬೇರೆ ಬೇರೆ ರೀತಿಯ ರಿಸರ್ಚ್ ಎಲ್ಲ ಮಾಡಿ, ಅಂದರೆ ಬೇರೆ ಬೇರೆ ರೀತಿಯ ರಿಸರ್ಚ್ ಎಲ್ಲ ಮಾಡಿ, ಸೊ ಈ ಫಿಶ್ಶಿಗೆ ಕಲರನ್ನು ಕೊಟ್ಟಿರ್ತಾರೆ, ಓಕೆನಾ. ಸೊ ಹಾಗಾಗಿ ಇದು ನಿಜವಾದಂಥ ಕಲರ್ ಅಲ್ಲ, ಓಕೆನಾ. ಈಗ ಟ್ಯಾಂಕ್ ಸ್ಪೇಸ್ ಹೇಳೋದಾದರೆ, ಈಗ ನೀವು ನಿಮ್ಮ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಈಗ ಒಂದು ನೀವು ಸಾಕುವಂಥ ಫಿಶ್, ಒಂದು ಅರೋಣ ಫಿಶ್, ನೀವು ಸಾಕುವಂಥ ಅರೋಣ ಫಿಶ್ 1 ಫೀಟ್ ಉಂಟಂತ ಇದು ಮಾಡುವ. ಸೊ 1 ಫೀಟ್ ಇದ್ದರೆ ನೀವು 4 ಫೀಟ್ ಟ್ಯಾಂಕನ್ನು ಕೊಡಬೇಕು, ಸರಿಯಾ. ಸೊ 4 ಫೀಟಿನ ಟ್ಯಾಂಕ್ ಅದು ತುಂಬಾ ಬೆಸ್ಟ್ ಆಗಿರುತ್ತೆ. ಅದು ಅಲ್ಲದೆ ಒಂದು ಗ್ಲಾಸ್ ಕೂಡ ಒಂದು ನೀವು ನೋಡ್ಕೊಳ್ಳಿ, ಗ್ಲಾಸ್ ಒಂದು ಆದಷ್ಟು ಒಂದು ದಪ್ಪವಾಗಿರಲಿ, ಒಂದು 8 mm, 10 mm, 12 mm, ಸೊ ಆ ಥರದ ಗ್ಲಾಸ್ ಇರಲಿ. ಯಾಕಂತ ಹೇಳಿದರೆ ಈ ಅರೋಣ ಫಿಶ್ ಉಂಟಲ್ವ, ಅದರ ಬಾಲದಲ್ಲಿ ತುಂಬಾ ಪವರ್ಫುಲ್ ಆಗಿರುತ್ತೆ, ಓಕೆನಾ. ಅದರ ಬಾಲ ತುಂಬಾ ಒಂದು ಸ್ಟ್ರಾಂಗ್ ಆಗಿರುತ್ತೆ. ಸೊ ಒಂದು ವೇಳೆ ನೀವು ತೆಳುವಾದ ಗ್ಲಾಸನ್ನು ಕೊಟ್ರಿ ಅಂತ ಹೇಳಿ ಆದರೆ, ಒಂದು ವೇಳೆ ಯಾವುದೇ ಒಂದು ಕಾರಣದಲ್ಲಿ ಅದು ಗ್ಲಾಸಿಗೆ ತಾಗಿದಾಗ ಅಥವಾ ಗ್ಲಾಸಿಗೆ ಹೊಡಿತದೆ, ಸೊ ಅದೆಲ್ಲ ಮಾಡುವಾಗ ಉಂಟಲ್ವ, ಒಂದು ಗ್ಲಾಸ್ ಹೊಡೆಯುವಂತಹ ಒಂದು ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ದಪ್ಪವಾದ ಗ್ಲಾಸ್ ಕೊಡೋದು ತುಂಬಾ ಒಳ್ಳೆಯದು, ಓಕೆನಾ. ಸೊ 1 ಫೀಟ್, ಈಗ ನೀವು ಎಕ್ಸಾಂಪಲ್ ಹೇಳಿದ್ರೆ 1 ಫೀಟ್ ನಿಮ್ಮ ಅರೋಣ ಫಿಶ್ 1 ಫೀಟ್ ದೊಡ್ಡದಿದೆ ಅಂತ ಹೇಳಿ ಆದರೆ 4 ಫೀಟ್ ಟ್ಯಾಂಕ್ ಅನ್ಕೊಡೋದು ತುಂಬಾ ಮುಖ್ಯ, ಓಕೆನಾ. ಸೊ ಈಗ 2 ಫೀಟ್ ಉಂಟು, ಈ 2 ಫೀಟ್ ಉಂಟು ಅಂತ ಹೇಳಿ ಆದರೆ ಒಂದು 5 ಫೀಟ್ವರೆಗಿನ ದೊಡ್ಡದಾದ ಟ್ಯಾಂಕನ್ನು ಕೊಡೋದು ತುಂಬಾ ಒಳ್ಳೆಯದು, ಓಕೆನಾ. ಸೊ ಅದು ಅಲ್ಲದೆ ಇದಕ್ಕೆ ನೀವು ಎಷ್ಟೊಂದು ಟ್ಯಾಂಕ್ ಸ್ಪೇಸ್ ಕೊಡ್ತೀರಾ, ಓಕೆನಾ. ಈಗ ಹೆಚ್ಚಿನವರ ಮೆಂಟಾಲಿಟಿ ಏನಂತ ಹೇಳಿದರೆ, ಈಗ ನಮ್ಮ ಫಿಶ್ ಸಣ್ಣದುಂಟು, ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಒಂದು ಸಣ್ಣ ಟ್ಯಾಂಕನ್ನು ಕೊಡ್ತಾರೆ, ಓಕೆನಾ. ಈಗ ಒಂದು ಸಣ್ಣದು ಒಂದು 5-6 ಇಂಚು ಉಂಟಂತ ಫಿಶ್, ಒಂದು 5-6 ಇಂಚು ಉಂಟಂತ ಇಟ್ಕೊಳ್ಳುವ. ಸೊ ಆವಾಗ ಅವರು 1 ಫೀಟ್ ಕೊಡ್ತಾರೆ ಅಥವಾ 2 ಫೀಟನ್ನು ಟ್ಯಾಂಕ್ ಸ್ಪೇಸ್ ಕೊಡ್ತಾರೆ. ಸೊ ಆವಾಗ ಆ ರೀತಿ ಮಾಡೋದ್ರಿಂದ ಫಿಶ್ ಯಾವಾಗಲೂ ಒಂದು ಸ್ಟ್ರೆಸ್ ಆಗಿ, ಓಕೆನಾ, ಫಿಶ್ ಯಾವಾಗಲೂ ಒಂದು ಸ್ಟ್ರೆಸ್ ಆಗಿ ಒಂದು ಡೆತ್ ಆಗುವಂಥ ಚಾನ್ಸಸ್ ಜಾಸ್ತಿ. ಯಾಕಂತ ಹೇಳಿದರೆ ಇದು ವೈಲ್ಡಲ್ಲಿ ಬದುಕುವಂಥ ಫಿಶ್, ವೈಲ್ಡಲ್ಲಿ ಅಂದರೆ ಇದರ ನದಿಯಲ್ಲಿ ಅಥವಾ ಕೆರೆಯಲ್ಲಿ, ಸೊ ಅದು ಆ ರೀತಿಯಲ್ಲಿ ಬದುಕುವಂಥ ಫಿಶ್, ಓಕೆನಾ. ಸೊ ಇದಕ್ಕೆ ನೀವು ಕಡಿಮೆಯಾದ ಅಲ್ಲಿ ನೋಡಿ, ನದಿಯಲ್ಲಿ ನೋಡಿ, ನದಿ ಆಗಲಿ ಕೆರೆ ಆಗಲಿ, ಸೊ ಅದರಲ್ಲಿ ತುಂಬ ಸ್ಪೇಸ್ ಇರುತ್ತೆ, ತುಂಬ ಜಾಗ ಇರುತ್ತೆ, ಎಲ್ಲೂ ಕೂಡ ಒಂದು ಓಡಾಡ್ಬೋದು. ಹಾಗಾಗಿ ಅದಕ್ಕೆ ಒಂದು ಹ್ಯಾಪಿನೆಸ್ ಇರುತ್ತೆ. ಸೊ ಅದು ದೊಡ್ಡದಾಗಿರುತ್ತೆ. ನಾವು ಈಗ ನಾನು ಹೇಳಿದೆ ಅಲ್ವಾ, ಒಂದು 4 ಫೀಟ್, 4.25 ಫೀಟ್, 5 ಫೀಟ್ವರೆಗೆ ಬೆಳೆದಂಥ ಒಂದು ರೆಕಾರ್ಡ್ ಇದೆ ಅಂತ ಹೇಳಿದೆ ನಿಮಗೆ ಅಲ್ವಾ. ಸೊ ನಮ್ಮ ಎಕ್ವೇರಿಯಂ ಟ್ಯಾಂಕಲ್ಲಿ ನಾವು ಎಷ್ಟೇ ಒಂದು ಇದು ಮಾಡಿ ಸಾಕಿದರೂ ಕೂಡ ಅದು 3 ಅಥವಾ 3.5 ಕೂಡ ಆಗೋದಿಲ್ಲ, 3 ಫೀಟ್ ಆಗೋದೇ ಜಾಸ್ತಿ ಅದು, ಓಕೆನಾ. ಯಾಕಂತ ಹೇಳಿದರೆ ವೈಲ್ಡಲ್ಲಿ ಈ ಫಿಶ್ ವೈಲ್ಡಲ್ಲಿ ಇರುವಂಥ ಫಿಶ್, ಓಕೆನಾ, ನದಿಯಲ್ಲಿ ಇರುವಂಥ ಫಿಶ್ ಇದು. ಸೊ ಅಮೆಝಾನ್ ಕಾಡಲ್ಲಿ ನದಿಯಲ್ಲಿ ಇರುವಂಥ ಫಿಶ್ ಇದು, ಅಮೆಝಾನ್ ಕಾಡಲ್ಲಿ ರಿವರ್ ಉಂಟಲ್ವ, ಸೊ ಆ ರಿವರಲ್ಲಿ ಬದುಕುವಂಥ ಫಿಶ್ ಇದು, ಓಕೆನಾ. ಸೊ ಇದರ ಮೂಲ ಅಲ್ಲಿ ಒಂದು ಮೊದಲಿಗೆ ಕಂಡುಹಿಡಿಯಲ್ಪಟ್ಟಿದೆ, ಓಕೆನಾ. ಸೊ ಅಮೆಝಾನ್ ರಿವರಲ್ಲಿ ಇದನ್ನು ಕಂಡುಹಿಡಿಯಲ್ಪಟ್ಟಂಥ ಫಿಶ್ ಇದು, ಓಕೆನಾ. ಸೊ ಅಮೆಝಾನ್ ರಿವರಲ್ಲಿ ಬಹಳ ಒಂದು ನೋಡಿ, ನದಿ ಒಂದು ದೊಡ್ಡ ಉದ್ದ ಇರೋದಲ್ವ, ಸೊ ಆವಾಗ ಈ ಫಿಶ್ ಒಂದು ಈಜಾಡಲಿಕ್ಕೆ ಬಹಳ ಒಂದು ಇದಾಗುತ್ತೆ. ಸೊ ಆವಾಗ ಇದು ಜಾಸ್ತಿ ಬೆಳೆಯುವಂಥ ಚಾನ್ಸಸ್ ಜಾಸ್ತಿ. ನಮ್ಮ ಎಕ್ವೇರಿಯಂ ಟ್ಯಾಂಕಲ್ಲಿ ನಾವು ತಂದು ಅದನ್ನು ಗ್ಲಾಸ್ ಟ್ಯಾಂಕಲ್ಲಿ ಹಾಕಿದಾಗ, ಸೊ ಏನಂತ ಹೇಳಿದರೆ ಅದು ಗ್ಲಾಸ್ ಯಾವಾಗಲೂ ಪಾರದರ್ಶಕವಾಗಿರುತ್ತೆ ಅಲ್ವಾ. ಸೊ ಒಳಗೆ ಏನುಂಟ ಹಾಗೇ ಹೊರಗೆ ಕಾಣುತ್ತಲ್ವ, ಹೊರಗೆ ಏನುಂಟ ಅದೇ ರೀತಿ ಅದೇ ಒಳಗಡೆ ಫಿಶ್ ಕಾಣುತ್ತಲ್ವ. ಸೊ ಆವಾಗ ಫಿಶ್ ಯಾವಾಗಲೂ ಸ್ಟ್ರೆಸ್ಸಲ್ಲಿ ಇರುತ್ತೆ, ಭಯದಿಂದ ಇರುತ್ತೆ. ಆವಾಗ ಅದರ ಒಂದು ಬೆಳವಣಿಗೆ ಅನ್ನೋದು ಅದು ಹಿಡಿತ ಇದು ಮಾಡ್ತದೆ, ಅಂದರೆ ಹಿಡಿತದಲ್ಲಿ ಇಡ್ತದೆ, ಒಂದು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗೋದಿಲ್ಲ ಅದು ಯಾವಾಗಲೂ ಕೂಡ ಅಷ್ಟೇ. ಒಂದು ನಮಗೇನೇ ಅಷ್ಟೇ ನೋಡಿ, ನಾವು ನಮಗೆ ಒಂದು ಭಯದ ಫೀಲಿಂಗ್ ಇರುವಾಗ ನೋಡಿ,
ನಾವು ಅಷ್ಟೊಂದು ಆ್ಯಕ್ಟಿವ್ ಆಗಿ ಇರೋದಿಲ್ಲ ಅಲ್ವಾ. ಸೊ ಯಾವುದೇ ಒಂದು ನಮ್ಮ ಪಾಂಡ್ಸ್ ಆಗಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಭಯದಲ್ಲಿ ಇರ್ತೇವೆ ಅಲ್ವಾ. ಸೊ ಅದೇ ರೀತಿ ಫಿಶ್ಶಿಗೆ ಏನು ಹೊರಗಡೆ ಏನು ನಾವು ಆಚೆ ಈಚೆ ಓಡಾಡ್ತೀವ, ಸೊ ಅದೆಲ್ಲ ಕಾಣುತ್ತೆ ಅಲ್ವಾ. ಸೊ ಆಗ ಫಿಶ್ ಭಯದಲ್ಲಿ ಇರ್ತದೆ, ಯಾವಾಗಲೂ ಕೂಡ ಭಯದಲ್ಲಿ ಇರ್ತದೆ. ಸೊ ನದಿಯಲ್ಲೆಲ್ಲ ಆ ರೀತಿ ಇರೋದಿಲ್ಲ. ನದಿಯಲ್ಲಿ ಫಿಶ್ ಮಾತ್ರ ಇರ್ತದೆ, ಅಕ್ಕಪಕ್ಕ ಮಣ್ಣು ಇರುತ್ತೆ. ಸೊ ಅದಕ್ಕೆ ಒಂದು ಪಾರದರ್ಶಕ ಅನ್ನೋದು ಏನೂ ಇರಲ್ಲ ಅಲ್ವಾ. ಸೊ ಆವಾಗ ಆ ನದಿಯಲ್ಲಿ ಒಂದು ಫಿಶ್ ಒಂದು ಹ್ಯಾಪಿಯಾಗಿರುತ್ತೆ, ಓಕೆನಾ. ಸೊ 4 ಫೀಟ್ 5 ಫೀಟ್ ವರೆಗೂ ಬೆಳೀತದೆ ಇದು. ಅದೇ ನಮ್ಮ ಇದರಲ್ಲಿ ನಾವು ಅದೇ ಫಿಶನ್ನು ನಮ್ಮ ಇದರಲ್ಲಿ ಸಾಕಿದಾಗ ಅದು ಜಾಸ್ತಿ ಅಂದರೆ 3 ಫೀಟ್ ಬೆಳೆಯುವಂಥದ್ದು. ನೀವು ಎಷ್ಟೇ ಒಂದು ಒಳ್ಳೆಯ ಇನ್ವಾಲ್ವ್ಮೆಂಟ್ ಅಂದರೆ ಫಿಶ್ಶಿಗೆ ಎಷ್ಟೇ ಒಂದು ಒಳ್ಳೆಯ ರೀತಿಯ ಫುಡ್ ಹಾಕಿದರೂ ಕೂಡ ಅಥವಾ ಏನೇ ಒಂದು ಇನ್ವಾಲ್ವ್ಮೆಂಟ್ ಕೊಟ್ಟರೂ ಕೂಡ ಅದು ಜಾಸ್ತಿ ಅಂದರೆ 3 ಫೀಟ್ ಮಾತ್ರ ಬೆಳೆಯುತ್ತೆ, ಓಕೆನಾ. ಅದಕ್ಕಿಂತ ಜಾಸ್ತಿ ಬೆಳೆಯೋದಿಲ್ಲ. ಯಾಕಂತ ಹೇಳಿದರೆ ಅದು ನೋಡಿ ಯಾವಾಗಲೂ ಕೂಡ ಭಯದಲ್ಲಿ ಇರುತ್ತಲ್ವ. ಸೊ ಆವಾಗ ಅದು ಬೆಳವಣಿಗೆ ಅನ್ನೋದು ಅಷ್ಟೊಂದು ಇರೋದಿಲ್ಲ, ಓಕೆನಾ. ಸೊ ನಿಮಗೆ ಸಿಂಪಲಾಗಿ ಹೇಳೋದಾದ್ರೆ ಈಗ ನೋಡಿ, ನಿಮ್ಮ ಅರೋಣ ಫಿಶ್ ಉಂಟಲ್ವಾ, ನೀವು ಸಾಕುವಂಥ ಅರೋಣ ಫಿಶ್ ಉಂಟಲ್ವಾ, ಸೊ ಅದಕ್ಕೆ ಅರೋಣ ಫಿಶ್ಶಿನ 3 ಪಾಲು ಜಾಸ್ತಿ ಟ್ಯಾಂಕ್ ಸ್ಪೇಸ್ ಕೊಡಬೇಕು, ಓಕೆನಾ. ಸೊ ಈಗ 1 ಫೀಟ್ ಇದ್ದರೆ ಈಗ 4 ಫೀಟ್. ಸೊ ಆ ರೀತಿಯಲ್ಲಿ 3 ಪಾಲು ಜಾಸ್ತಿ ಒಂದು ಟ್ಯಾಂಕ್ ಸ್ಪೇಸ್ ಕೊಟ್ಟರೆ ಮಾತ್ರ ಈ ಫಿಶ್ ಒಂದು ಹೆಲ್ದಿಯಾಗಿರುತ್ತೆ, ಸರಿ. ಯಾವಾಗಲೂ ಒಂದು ಟ್ಯಾಂಕ್ ಸ್ಪೇಸ್ ಒಂದು ಸಾಧಾರಣ ಮಟ್ಟಿಗೆ ಇದಕ್ಕೆ ಸಾಕು, ಓಕೆನಾ. ಅದಕ್ಕಿಂತ ನೀವು ಜಾಸ್ತಿ ಕೊಟ್ಟರೆ ಒಳ್ಳೆಯದು, ಅದೇ ಕಡಿಮೆ ಅಂತ ಕೊಡಲಿಕ್ಕೆ ಹೋಗಬೇಡಿ, ಓಕೆನಾ. ಸೊ ನಂತರ ಈ ಅರೋಣ ಫಿಶನ್ನು ಸಾಕಿರ್ತೀರಲ್ವ, ಸೊ ಅರೋಣ ಫಿಶನ್ನು ಸಾಕಿರುವ ಟ್ಯಾಂಕಿಯಲ್ಲಿ ಅಕ್ವೇರಿಯಂ ಟ್ಯಾಂಕಿಯಲ್ಲಿ ಉಂಟಲ್ವ, ಯಾವುದೇ ರೀತಿಯ ನೀವು ದಯವಿಟ್ಟು ಯಾವುದೇ ರೀತಿಯ ಒಂದು ಪ್ಲ್ಯಾಂಟ್ ಆಗಲಿ, ಅಂದರೆ ಈ ನಮ್ಮ ಪ್ಲಾಸ್ಟಿಕ್ ಪ್ಲ್ಯಾಂಟ್ ಉಂಟಲ್ವ, ಸೊ ಪ್ಲಾಸ್ಟಿಕ್ ಪ್ಲ್ಯಾಂಟ್ ಆಗಲಿ, ನಾವು ಸ್ಟೋನ್ ಆಗಲಿ, ಗ್ರಾವೆಲ್ಸ್ ಆಗಲಿ, ಸೊ ಇದನ್ನು ಯಾವುದೇ ಕಾರಣಕ್ಕೂ ನೀವು ಹಾಕ್ಲಿಕ್ಕೆ ಹೋಗ್ಬೇಡಿ, ಸರಿಯಾ. ಸೊ ಯಾಕಂತ ಹೇಳಿದರೆ ಒಂದನೇದಾಗಿ ಇದು ಈಗ ನೀವು ಎಕ್ಸಾಂಪಲ್ ಆಗಿ ಸಣ್ಣ ಸ್ಟೋನ್ ಹಾಕಿರ್ತೀರಿ ಅಂತ ಹೇಳಿದ್ರೆ ಇದು ಇದಕ್ಕೆ ನೋಡಿ, ನೀವೀಗ ಒಂದು ಫೀಡರ್ ಫಿಶನ್ನು ಹಾಕ್ತೀರಲ್ವಾ, ಈ ಯಾವುದೇ ಒಂದು ಸಣ್ಣ ಫೀಡರ್ ಫಿಶನ್ನು ಹಾಕ್ತೀರಿ ಅದಕ್ಕೆ ಅಲ್ವಾ. ಸೊ ಸಣ್ಣ ಫೀಡರ್ ಫಿಶ್ ಏನು ಮಾಡ್ತದೆ ಅಂತ ಹೇಳಿದರೆ ಈ ಗ್ರಾವೆಲ್ಸಿನ ಎಡೆಯಲ್ಲಿ ಹೋಗಿ ಕೂತ್ಕೊಳ್ತದೆ, ಓಕೆನಾ. ಸೊ ಈ ಅರೋಣ ಫಿಶ್ ಉಂಟಲ್ಲ, ಅದನ್ನು ಬೇಟೆಯಾಡುವ ರಭಸದಲ್ಲಿ ಬೇಟೆಯಾಡಬೇಕು ಅಂತ ಹೇಳಿ ಸೊ ಅದು ಏನು ಗೊತ್ತುಂಟ, ಸ್ಟೋನನ್ನು ಒಟ್ಟಿಗೆ ಅಂದರೆ ಸಣ್ಣ ಗ್ರಾವೆಲ್ಸ್ ಎಲ್ಲ ಹಾಕಿರ್ತೀರಲ್ವ, ಸೊ ಅದನ್ನು ಒಟ್ಟಿಗೆ ಇದನ್ನು ಫಿಶನ್ನು ಹಿಡಿಯುವ ರಭಸದಲ್ಲಿ ಫಿಶ್ ಮತ್ತು ಗ್ರಾವೆಲ್ಸನ್ನು ಒಟ್ಟಿಗೆ ಬಾಯಲ್ಲಿ ಹಿಡ್ಕೊಳ್ತದೆ, ಓಕೆನಾ. ಸೊ ಅದಕ್ಕೆ ಸಪ್ರೇಟ್ ಮಾಡಿ ಮಣ್ಣು ಮಾತ್ರ ಒಂದು ಸಪ್ರೇಟ್ ಮಾಡಿ ಹೊರಗಡೆ ಹಾಕುವಂಥದ್ದು ಇದು ಇರೋದಿಲ್ಲ. ಅಂದರೆ ಇರ್ತದೆ ಸಪ್ರೇಟಾಗಿ ಮಣ್ಣು ಹೊರಗಡೆ ಹಾಕ್ತದೆ, ಫಿಶನ್ನು ಒಳಗೆ ತಗೊಂಡು ಫುಡ್ಡನ್ನು ಒಳಗೆ ತಗೊಂಡು ಮಣ್ಣನ್ನು ಹೊರಗೆ ಹಾಕ್ತದೆ. ಆದರೆ ಆ ಸಮಯದಲ್ಲಿ ಈಗ ನೋಡಿ, ಇದು ಫೀಡ್ ತಗೊಳ್ಳುವಂಥ ಅಂದರೆ ಫಿಶನ್ನು ಅಟ್ಯಾಕ್ ಮಾಡುವಂಥ ಸಮಯದಲ್ಲಿ ಒಂದು ಪಟಕ್ಕನ್ನು ಹಿಡಿತದಲ್ವ. ಸೊ ಆ ಸಮಯದಲ್ಲಿ ಹಿಡಿಯುವಾಗ ಉಂಟಲ್ಲ, ಇನ್ ಕೇಸ್ ಅದಕ್ಕೆ ಇದಕ್ಕೆ ಒಂದು ಅದರ ತುಟಿ ಉಂಟಲ್ಲ, ಸೊ ಅದಕ್ಕೆ ತಾಗಿದಾಗ ಸೊ ಅದೇ ಒಂದು ದೊಡ್ಡ ಗಾಯ ಆಗಿ ಫಿಶ್ ಡೆತ್ ಆಗುವಂಥದ್ದು ಜಾಸ್ತಿ, ಓಕೆನಾ. ಸೊ ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಒಂದು ಸ್ಟೋನು ಗ್ರಾವೆಲ್ಸ್ ಸೊ ಅದೆಲ್ಲ ಹಾಕೋದು ಸರಿಯಲ್ಲ. ಮತ್ತೊಂದು ಏನಂತ ಹೇಳಿದರೆ ಇದಕ್ಕೆ ಟೆಂಪ್ರೇಚರ್ ಅನ್ನೋದು ತುಂಬಾ ಮುಖ್ಯ. ಈ ಅರೋಣ ಫಿಶಸ್ ಹಾಕುವಾಗ ಉಂಟಲ್ವ, ಇದಕ್ಕೆ ಟೆಂಪ್ರೇಚರ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಆವಾಗ ನೀವು ಈಗ ನೋಡಿ ಇದರಲ್ಲಿ ಈ ಪ್ಲಾಸ್ಟಿಕ್ ಪ್ಲ್ಯಾಂಟ್, ಸ್ಟೋನು, ಗ್ರಾವೆಲ್ಸ್ ಎಲ್ಲ ಉಂಟಲ್ವ ಹಾಕಿದ್ದೀರಿ ಅಂತ ಹೇಳಿದರೆ, ಸೊ ಅದರಲ್ಲಿ ಈ ನೀರಿನ ಟೆಂಪ್ರೇಚರ್ ಬಹಳ ಬೇಗನೆ ಚೇಂಜಸ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ, ಓಕೆನಾ. ಸೊ ಇದೆಲ್ಲ ಹಾಕಿರುವಾಗ ಈಗ ನೀವು ಪ್ಲಾಸ್ಟಿಕ್ ಪ್ಲ್ಯಾಂಟ್ ಇದೆಲ್ಲ ಸ್ಟೋನ್ ಎಲ್ಲ ಹಾಕಿರ್ತಾರಲ್ವ, ಸೊ ಆವಾಗ ಇದು ಅಂದರೆ ನೀರಿನ ಟೆಂಪ್ರೇಚರ್ ಚೇಂಜ್ ಆಗ್ತಾನೆ ಇರ್ತದೆ. ಚೇಂಜ್ ಆಗೋದು ತುಂಬಾ ಜಾಸ್ತಿ ಬೇಗ ಚೇಂಜ್ ಆಗ್ತಾನೆ ಇರುತ್ತೆ, ಓಕೆನಾ. ಸೊ ಅದು ಈ ಅರೋಣ ಫಿಶ್ಗೆ ಅದು ಸರಿ ಬರಲ್ಲ. ಅದು ಬೇಗನೆ ಅಂದರೆ ಅದು ಒಂದು ಟೆಂಪ್ರೇಚರ್ಗೆ ಸೆಟ್ಟಾಗಿರ್ತದೆ, ಓಕೆನಾ. ಈ ಅರೋಣ ಫಿಶ್ ಒಂದು ಟೆಂಪ್ರೇಚರಿಗೆ ಸೆಟ್ಟಾಗಿರ್ತದೆ. ಸೊ ಆವಾಗ ಟೆಂಪ್ರೇಚರ್ ಚೇಂಜ್ ಆದಾಗ, ಈ ಸಡನ್ಲಿ ಟೆಂಪ್ರೇಚರ್ ಚೇಂಜ್ ಆದಾಗ ಫಿಶ್ ಒಂದು ಯಾವುದಕ್ಕೂ ಕೂಡ ಒಂದು ಹೊಂದಾಣಿಕೆ ಆಗದೆ ಫಿಶ್ ಅಥವಾ ಏನೇ ಒಂದು ಸಮಸ್ಯೆ ಬಂದು ಏನೇ ಆಗಲಿ ಒಂದು ಸಣ್ಣ ಬ್ಯಾಕ್ಟೀರಿಯಾಗಳು ಈ ಟೆಂಪ್ರೇಚರ್ ಚೇಂಜ್ ಆದಾಗ ಸಣ್ಣ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ. ಸೊ ಅದೆಲ್ಲ ಈ ಫಿಶ್ಗೆ ಅಟ್ಯಾಕ್ ಮಾಡಿ ಸೊ ಆ ಸಮಯದಲ್ಲಿ ಕೂಡ ಸಾಯುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಕಾರಣಕ್ಕೂ ಈಗ ನೀವು ನೋಡಿರ್ಬೋದು ಅಕ್ವೇರಿಯಂ ಶಾಪಲ್ಲಿ ಆಗಲಿ ಎಲ್ಲಿ ಕೂಡ ಆಗಲಿ ಈ ಸ್ಟೋನ್ ಆಗಲಿ ಗ್ರಾವೆಲ್ಸ್ ಆಗಲಿ ಹಾಕಿರೋದಿಲ್ಲ ಅಲ್ವಾ. ಸೊ ಯಾಕಂತ ಹೇಳಿದರೆ ಒಂದನೇದಾಗಿ ಅವರಿಗೆ ಅದರ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೆ ತುಂಬಾ ಈಸಿಯಾಗಿರುತ್ತೆ, ಓಕೆನಾ. ಇನ್ನೊಂದು ಏನೇ ಅಂತ ಹೇಳಿದರೆ ಸೊ ಕ್ಲೀನ್ ಮಾಡಲಿಕ್ಕೆ ಅಂದರೆ ಅಕ್ವೇರಿಯಂ ಟ್ಯಾಂಕನ್ನು ಕ್ಲೀನ್ ಮಾಡಲಿಕ್ಕೆ ಅವರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ನೀವೀಗ ನೋಡಿರ್ಬೋದು ಯಾವುದೇ ಒಂದು ಅಕ್ವೇರಿಯಂ ಶಾಪಲ್ಲಿ ಸ್ಟೋನ್ ಹಾಕಿ ಒಂದು ಫಿಶನ್ನು ನಾವು ಹೇಗೆ ಸಾಕ್ತೇವೆ ಸೊ ಆ ರೀತಿಯಲ್ಲಿ ಅವರು ಇನ್ವಾಲ್ವ್ಮೆಂಟ್ ಕೊಟ್ಟು ಸಾಕೋದಿಲ್ಲ ಅಲ್ವಾ.
ಸೊ ಬರೀ ಒಂದು ಗ್ಲಾಸಲ್ಲಿ ಒಂದು ನೀರನ್ನು ಹಾಕಿ ಅದನ್ನು ಅದರಲ್ಲಿ ಫಿಶನ್ನು ಹಾಕಿ ಅರಶಿನೆಲ್ಲ ಕೊಟ್ಟು ಫಿಶನ್ನು ಸಾಕ್ತಾರೆ ಅಲ್ವಾ. ಸೊ ನಾವು ಮಾತ್ರ ಮನೆಯಲ್ಲಿ ಸಾಕುವಾಗ ಚೆಂದಕ್ಕಾಗಿ ಪ್ಲಾಸ್ಟಿಕ್ ಪ್ಲ್ಯಾಂಟ್, ಸ್ಟೋನ್ ಆಗಲಿ, ಗ್ರಾವೆಲ್ಸ್ ಆಗಲಿ, ಸೊ ಇದನ್ನೆಲ್ಲ ಹಾಕಿ ಒಳ್ಳೆಯ ಏರೇಷನ್ ಆಗಲಿ, ಏರ್ ಪಂಪ್ ಆಗಲಿ ಅಥವಾ ಫಿಲ್ಟರ್ ಆಗಲಿ, ಸೊ ಇದನ್ನೆಲ್ಲ ಕೊಟ್ಟು ನಾವು ಸಾಕ್ತೇವೆ. ಓಕೆನಾ. ಸೊ ಹಾಗಾಗಿ ದಯವಿಟ್ಟು ನೀವು ಫಿಲ್ಟರ್ ಇದು ಎಲ್ಲ ಕೊಡಿ, ಫಿಲ್ಟರ್ ಕೊಡಲೇಬೇಕು. ಅದಕ್ಕೆ ಹೀಟರ್ ಅಗತ್ಯ ಉಂಟು ತುಂಬಾ. ಆದರೆ ಈ ಸ್ಟೋನು, ಗ್ರಾವೆಲ್ಸ್ ಇದೆಲ್ಲ ಹಾಕೋದು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಅದರಲ್ಲಿ ಟೆಂಪ್ರೇಚರ್ ಚೇಂಜ್ ಆಗೋದಂಥದ್ದು ತುಂಬಾ ಜಾಸ್ತಿ. ಓಕೆನಾ. ಸೊ ಹಾಗಾಗಿ ಈ ಅರವಣ ಫಿಶನ್ನು ಸಾಕುವಾಗ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ನೀವು ಪ್ಲಾಸ್ಟಿಕ್ ಪ್ಲ್ಯಾಂಟ್ ಆಗಲಿ, ಈ ಸ್ಟೋನ್ ಆಗಲಿ, ಸೊ ಅದನ್ನೆಲ್ಲ ಹಾಕಲಿಕ್ಕೆ ಹೋಗಬೇಡಿ, ಸರಿಯಾ. ಸೊ ಬ್ಯಾರ್ ಬಟಮ್ ಹಾಗೇ ಬಿಡಿ, ಬ್ಯಾರ್ ಬಟಮ್ ಆಗಿ ಹಾಗೇ ಖಾಲಿಯಾಗಿ ಬಿಡಿ, ಏನು ತೊಂದರೆ ಇಲ್ಲ. ಸ್ವಲ್ಪ ಫಿಶ್ ಕೂಡ ಒಂದು ಸ್ವಲ್ಪನೇ ಚೆನ್ನಾಗಿ ಆಚೆ ಓಡಾಡಲಿಕ್ಕೆಲ್ಲ ಈಸಿಯಾಗಿರುತ್ತೆ. ಓಕೆನಾ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಟೋನ್ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ, ಸರಿಯಾ. ಸೊ ಅದು ಅಲ್ಲದೆ ಈಗ ಅರೋಣ ಫಿಶನ್ನು ಸಾಕುವಾಗ ನಾನು ಸುಮಾರು ಕಡೆಯಲ್ಲಿ ನೋಡಿದ್ದೇನೆ, ಈ ಅರೋಣ ಫಿಶ್ನೊಟ್ಟಿಗಂಟಲ್ವ ಬೇರೆ ಫಿಶನ್ನು ಹಾಕ್ತಾರೆ. ಓಕೆನಾ. ಸೊ ಬೇರೆ ಫಿಶ್ ಹಾಕೋದು ಅಷ್ಟೊಂದು ಸರಿ ಬರಲ್ಲ. ಯಾಕಂತ ಹೇಳಿದರೆ ಇದು ಸಿಂಗಲ್ ಆಗಿ ಬದುಕುವಂಥ ಫಿಶ್. ಈ ಅರೋಣ ಫಿಶ್ ಉಂಟಲ್ವ, ನೀವೀಗ ಕೆಲವು ಕಡೆ ನೋಡಿರ್ಬೋದು, ಈ ಫಿಶನ್ನು ಸಿಂಗಲ್ ಆಗಿ ಸಾಕ್ತಾರೆ. ಓಕೆನಾ. ಸೊ ಸಿಂಗಲ್ ಆಗಿ ಯಾಕಂತ ಹೇಳಿದರೆ ಇದು ಯಾವಾಗಲೂ ಒಂದು ಸ್ವಾತಂತ್ರ್ಯವಾಗಿ ತಾನು ಒಬ್ಬನೇ ಇರಬೇಕು, ನನ್ನ ಪಕ್ಕದಲ್ಲಿ ಯಾರು ಇರ್ಬೋದು, ನಾನು ಒಬ್ಬನೇ ಇರಬೇಕು ಅಂತೇಳಿ ಭಾವಿಸ್ಕೊಂಡು ಜೀವಿಸುವಂಥ ಫಿಶ್ ಇದು. ಓಕೆನಾ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಇದರ ಜೊತೆ ಬೇರೆ ಫಿಶನ್ನೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಇದು ಅಗ್ರೆಸಿವ್ ಫಿಶ್, ಯಾವಾಗ ಚೇಂಜ್ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಸೊ ಅದು ಅಲ್ಲದೆ ಬೇರೆ ಫಿಶ್ಶಿಂದ ಈಗ ನೀವು ಬೇರೆ ಫಿಶನ್ನು ಹಾಕಿರ್ತಾರಲ್ವಾ, ಸೊ ಬೇರೆ ಫಿಶನ್ನು ಹಾಕುವಾಗ ಕೂಡ ಅದನ್ನು ಕೂಡ ನಾನು ಹೇಳ್ತೇನೆ, ಯಾವ ಫಿಶನ್ನು ಇದರೊಟ್ಟಿಗೆ ಹಾಕ್ಬೋದು ಅಂತ. ಹಾಕ್ಲಿಕ್ಕೆ ಬಾರ್ದು, ಆದರೆ ನೀವು ಈಗ ಕೆಲವರ ಮೆಂಟಾಲಿಟಿ ಇರುತ್ತೆ, ಸೊ ಅರೋಣ ಫಿಶ್ ಒಂದೇ ಉಂಟು, ಅದಕ್ಕೆ ಬೋರ್ ಆಗುತ್ತೆ, ಬೇರೆ ಫಿಶನ್ನು ಹಾಕಬೇಕು ಅಂತ ಹೇಳಿ. ಆದರೆ ಸೊ ಅದಕ್ಕೂ ಕೂಡ ಇದ್ದೇ ಯಾವ ಫಿಶನ್ನು ಹಾಕ್ಬೋದು, ಅದನ್ನು ಕೂಡ ನಾನು ಸಪ್ರೇಟಾಗಿ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ಯಾವ ಫಿಶನ್ನು ಹಾಕ್ಬೋದು ಅಂತ ಹೇಳಿ. ಓಕೆನಾ. ಸೊ ನೀವು ಫಿಶನ್ನು ಆ್ಯಡ್ ಮಾಡುವಾಗ, ಓಕೆನಾ, ಯಾವುದಾದ್ರೂ ಫಿಶನ್ನು ಆ್ಯಡ್ ಮಾಡ್ತೀರಲ್ವ, ಸೊ ಆಗ ಆ ಫಿಶನ್ನು ಒಂದು ಅದು ಫಿಶ್ಶಿನ ಸೈಜನ್ನು ನೋಡಿ. ಓಕೆನಾ. ಈ ಅರೋಣ ಫಿಶ್ಶಿನ ಸೈಜ್ ಇರಬಾರ್ದು, ಅದಕ್ಕಿಂತ ತುಂಬಾ ಸಣ್ಣದಿರಬೇಕು. ಸೊ ಆವಾಗ ಮಾತ್ರ ಹಾಕಿ. ಅದು ಅಲ್ಲದೆ ಅಗ್ರೆಸಿವ್ ಫಿಶ್ ಹಾಕಲೇಬಾರ್ದು ಇದರೊಟ್ಟಿಗೆ. ಓಕೆನಾ. ಯಾಕಂತ ಹೇಳಿದರೆ ಅದು ಫಿಶ್ ಒಂದಕ್ಕೊಂದು ಇದು ಮಾಡುವಂಥದ್ದು ಚಾನ್ಸಸ್ ತುಂಬಾ ಇರುತ್ತೆ. ಓಕೆನಾ. ನೀವೀಗ ಒಂದು ಯಾವುದೇ ಒಂದು ಫಿಶನ್ನು ಹಾಕಿರ್ತೀರಿ, ಈಗ ಒಂದು ಉದಾಹರಣೆ ಒಂದು ಆಸ್ಕರ್ ಫಿಶನ್ನು ಹಾಕಿರ್ತೀರಿ. ಸೊ ಈ ಅರೋಣ ಫಿಶ್ಶಿನೊಟ್ಟಿಗೆ ಒಂದು ಆಸ್ಕರ್ ಫಿಶನ್ನು ಹಾಕಿರ್ತೀರಿ, ಅದು ಇದಕ್ಕೆ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಜಾಸ್ತಿ. ಯಾಕಂತ ಹೇಳಿದರೆ ಎರಡು ಕೂಡ ಅಗ್ರೆಸಿವ್ ಫಿಶ್. ಈ ಅರೋಣ ಫಿಶ್ ಕೂಡ ಅಗ್ರೆಸಿವ್ ಫಿಶ್, ಈ ಫಿಶ್ ಕೂಡ ಅಗ್ರೆಸಿವ್ ಫಿಶ್ ಅಲ್ವಾ. ಸೊ ಆಸ್ಕರ್ ಫಿಶ್ ಕೂಡ ಅಗ್ರೆಸಿವ್ ಫಿಶ್. ಸೊ ಅದು ಎರಡು ಜಗಳ ಮಾಡುವಂಥದ್ದು ಒಂದು ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂತ ಹೇಳಿದರೆ ಫುಡ್ ಕಡಿಮೆ ಆದಾಗ ಅಥವಾ ಯಾವುದೇ ರೀತಿಯ ಏನೇ ಒಂದು ಎನ್ವಿರಾನ್ಮೆಂಟ್ ಸರಿ ಇಲ್ಲದಾಗ ಸೊ ಅದು ಜಗಳ ಮಾಡುವಂಥ ಒಂದಕ್ಕೊಂದು ಕಚ್ಚಾಡುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆವಾಗ ಗಾಯ ಆಗಿ, ಈಗ ಆಸ್ಕರ್ ಫಿಶ್ ಡೆತ್ ಆಯಿತು ಅಂತ ಹೇಳಿದರೆ ಅಷ್ಟೊಂದು ಇದು ಬರೋದಿಲ್ಲ. ಅದು ಒಂದು ವೇಳೆ ಅರೋಣ ಫಿಶ್ ಡೆತ್ ಆಯಿತು ಅಂತ ಹೇಳಿದರೆ ನಿಮಗೆ ನೋಡಿ, ಈ ಅರೋಣ ಫಿಶ್ ತುಂಬ ಕಾಸ್ಟ್ಲಿ ಆದಂಥ ಫಿಶ್ ಅಲ್ವಾ. ಸೊ ನೀವು ತುಂಬ ಪ್ರೀತಿಯಿಂದ ಸಾಕಿರ್ತೀರಿ, ತುಂಬ ಇದಕ್ಕೆ ಖರ್ಚು ಮಾಡಿ ಸಾಕಿರ್ತೀರಿ. ಸೊ ಆವಾಗ ಈ ಅರೋಣ ಫಿಶ್ಗೆ ಡೆತ್ ಆಯಿತು ಅಂತ ಹೇಳಿದರೆ ಸೊ ಮನಸ್ಸಿಗೆ ತುಂಬ ನೋವಾಗುತ್ತೆ ಅಲ್ವಾ. ಸೊ ಹಾಗಾಗಿ ದಯವಿಟ್ಟು ಈ ಫಿಶ್ಶಿನ ಜೊತೆ ಒಂದು ಬೇರೆ ಫಿಶನ್ನು ಹಾಕೋದು ಅಷ್ಟೊಂದು ಸರಿ ಬರಲ್ಲ. ಓಕೆ. ನಾವು ಹಾಕಲೇಬಾರ್ದು ಅಂತ ಹೇಳೋದಿಲ್ಲ, ಹಾಕಿ. ಆದರೆ ಇದಕ್ಕೆ ಇದರ ಒಟ್ಟಿಗೆ ಒಂದು ಬೇರೆ ಫಿಶನ್ನು ಹಾಕೋದು ಅಷ್ಟೊಂದು ನನ್ನ ಮಟ್ಟಿಗೆ ಸರಿ ಕಾಣಲ್ಲ. ಓಕೆನಾ. ಸೊ ನೆಕ್ಸ್ಟಿಗೆ ಇದರ ಫುಡ್ಡಿನ ಬಗ್ಗೆ ಮಾತಾಡುವ. ಸೊ ಫುಡ್ ಉಂಟಲ್ವ, ಇದಕ್ಕೆ ಅಂಗಡಿಯ ಪೆಲೆಟ್ ಫುಡ್ಡು ಅಷ್ಟೊಂದು ಸರಿ ಬರಲ್ಲ. ಯಾಕಂತ ಹೇಳಿದರೆ ಇದು ನಾನ್ ವೆಜ್ ಫಿಶ್, ಇದು ಅಂದರೆ ಅಗ್ರೆಸಿವ್ ಫಿಶ್ ಬೇರೆ, ಸೊ ಮಾನ್ಸ್ಟರ್ ಫಿಶ್ ಬೇರೆ. ಸೊ ಇದಕ್ಕೆ ಏನೋ ಮಾಂಸದ ಅದನ್ನೇ ತಿನ್ನುವಂಥ ಫಿಶ್ ಇದು. ಓಕೆನಾ. ಮಾಂಸ ಅಂದರೆ ಚಿಕನ್, ಇದು ಸಣ್ಣ ಸಣ್ಣ ಪೀಸ್. ಸೊ ಇದರ ಬಾಯಿಗೆ ಹೋಗುವಷ್ಟು ದೊಡ್ಡದಾದಂಥ ಒಂದು ಚಿಕನ್ನಿನ ಪೀಸ್. ಸೊ ಚಿಕನ್ನ ಪೀಸನ್ನು ಹಾಕ್ಬೋದು. ಅದು ಕೂಡ ಯಾವಾಗಲೂ ಅಲ್ಲ, ವಾರದಲ್ಲಿ 1 ದಿವಸ ಹಾಕಿ ಚಿಕನ್ ಪೀಸ್. ಯಾಕಂತ ಹೇಳಿದರೆ ಅದರಲ್ಲಿ ತುಂಬಾ ಫ್ಯಾಟ್ ಇರುತ್ತೆ. ಸೊ ಫಿಶ್ಶಿಗೆ ಅದು ಸರಿ ಬರಲ್ಲ. ಓಕೆನಾ. ಡೈಜೆಷನ್ ಸಿಸ್ಟಮಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ. ಸೊ ಹಾಗಾಗಿ ವಾರದಲ್ಲಿ 1 ದಿವಸ, ನೆನಪಲ್ಲಿ ಇಡಿ, ವಾರದಲ್ಲಿ 1 ದಿವಸ ಹಾಕಿ, ಸರಿಯಾ. ಸೊ 2-3 ದಿವಸ ಹಾಕುವಂಥದ್ದು ಮಾಡಲಿಕ್ಕೆ ಹೋಗಬೇಡಿ ಈ ಚಿಕನನ್ನು. ಓಕೆನಾ. ಚಿಕನ್ ಆದರೆ ಅದರ ಬಾಯಿಗೆ ಹೋಗುವ ರೀತಿಯಲ್ಲಿ ಇದ್ದರೆ ಅದನ್ನು 1 ದಿವಸ, ವಾರದಲ್ಲಿ 1 ದಿವಸ ಹಾಕಬೇಕು. ಓಕೆನಾ. ಸೊ ಅದು ಅಲ್ಲದೆ ಈ ನಮ್ಮ ಶ್ರಿಂಪ್ ಉಂಟಲ್ಲ, ಶ್ರಿಂಪನ್ನು ಹಾಕಿ. ನಮ್ಮ ಮಾರ್ಕೆಟಲ್ಲಿ ಸಿಗುವಂಥ ಶ್ರಿಂಪ್ ಉಂಟಲ್ವ, ಶ್ರಿಂಪನ್ನು ವಾರದಲ್ಲಿ 2 ದಿವಸ, ಅದರಲ್ಲಿ ಕೂಡ ಫ್ಯಾಟ್ ಫೈಬರ್ ಅಂಶಗಳ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ವಾರದಲ್ಲಿ 2 ದಿವಸ ಹಾಕಿ ಅದನ್ನು.
ಚಿಕನನ್ನು ಒಂದು ದಿವಸ ಹಾಕಿ, ಚಿಕನ್ ಉಂಟಲ್ಲ, ಸೊ ಚಿಕನ್ ಪೀಸನ್ನು ಒಂದು ದಿವಸ ಹಾಕಿ, ಓಕೆನಾ. ಸೊ ಅದರ ಬಾಯಿಗೆ ಹೋಗುವಂಥ ಸೈಜಲ್ಲಿ ಒಂದು ಪೀಸನ್ನು ಹಾಕಿ, ಮತ್ತು ಇದನ್ನು ನಾನು ಸ್ಟ್ರಿಂಪ್ ಉಂಟಲ್ವ, ಸೊ ಸ್ಟ್ರಿಂಪನ್ನು ವಾರದಲ್ಲಿ 2 ಸರಿ ಹಾಕಿ. ಈಗ ಸೋಮವಾರ ಒಂದು ದಿವಸ ಚಿಕನನ್ನು ಹಾಕಿದರೆ ಮಂಗಳವಾರ ಬುಧವಾರ ಇದನ್ನು ಹಾಕಿ, ಓಕೆನಾ. ಸೊ ಇದರಲ್ಲಿ ಅತಿ ಹೆಚ್ಚಿನ ಫೈಬರ್ ಅಂಶ ಇದೆ. ಸೊ ಫಿಶ್ಗೆ ಬೇಕಾಗಿರುವಂಥ ಫೈಬರ್ ಅಂಶ ಇದೆ. ಸೊ ಹಾಗಾಗಿ ತುಂಬಾ ಜಾಸ್ತಿಯಾಗಿ ಬೆಳೆಯುತ್ತೆ, ಓಕೆನಾ. ಸೊ ಇದು ಅಲ್ಲದೆ ತುಂಬಾ ಲೈಫ್ ಫೀಡ್ ಇದೆ, ಓಕೆನಾ. ಈ ಅರೋಣ ಫಿಶ್ಗೆ ತುಂಬಾ ಲೈಫ್ ಫೀಡ್ ಇದೆ. ಅದನ್ನು ಕೂಡ ನಾನು ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಹೇಳ್ತೇನೆ, ಯಾವುದೆಲ್ಲ ಫೀಡ್ ಈ ಅರೋಣ ಫಿಶ್ಗೆ ಒಳ್ಳೆಯದು ಅಂತೇಳಿ ಅದನ್ನು ಕೂಡ ಹೇಳ್ತೇನೆ, ಓಕೆನಾ. ಸೊ ಈ ವಿಡಿಯೋದಲ್ಲಿ ಹೇಳಿದರೆ ಈ ವಿಡಿಯೋ ತುಂಬಾ ಲೆಂತ್ ಆಗಿರುತ್ತೆ. ಈಗನೇ ಒಂದು ಸುಮಾರು ಟೈಮ್ ಆಯಿತು, ತುಂಬಾ ಲೆಂತ್ ಆಗಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನೆಲ್ಲ ಲೈಫ್ ಫೀಡ್ ಬಗ್ಗೆ ಹೇಳೋದಿಲ್ಲ, ಸರಿಯಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ವಿಷಯವನ್ನು ಹೇಳ್ತೇನೆ, ಈ ಅರೋಣ ಫಿಶ್ನ ಬಗ್ಗೆ ಇನ್ನಷ್ಟು ವಿಷಯ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್.